ದೇಶದಲ್ಲಿ ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಬರುವಾಗ 2024ನೇ ಇಸವಿಯಲ್ಲಿ ಮೋದಿಯವರಿಗೆ ಕೂಡ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೂಡ ಅಭಿವೃದ್ಧಿ ಅಂತ ಹೇಳಿಕೊಳ್ಳಿಕ್ಕೆ ಯಾವುದೇ ವಿಷಯಗಳು ಕೂಡ ಇಲ್ಲ. ಎಲ್ಲ ಕಡೆಗಳಲ್ಲಿ ಜನರಿಗೆ ಕೆಲಸ ಇಲ್ಲ, ಕಾಸಿಲ್ಲ, ಕಾಸು ಇಲ್ಲ, ಕೆಲಸ ಇಲ್ಲ, ಹಣಕಾಸು ಇಲ್ಲ, ಮಾರ್ಕೆಟ್ನಲ್ಲಿ ವ್ಯಾಪಾರಲ್ಲಿ ಏನೂ ಇಲ್ಲ. ಯಾವ ವಿಷಯ ಇಟ್ಕೊಂಡು ಬಿಜೆಪಿ ಚುನಾವಣೆ ಎದುರಿಸಬೇಕು? ಹಾಗಾಗಿ ಇಷ್ಟವರೆಗೆ ಮೋದಿ ಎಲ್ಲ ಕಡೆಗಳಲ್ಲಿ ಭಾಷಣ ಮಾಡ್ತಾ ಇದ್ರು. ಇನ್ನು ಭಾಷಣವನ್ನು ಕೇಳಲಿಕ್ಕೆ ಜನರೇ ಇಲ್ಲ. ಯಾಕೆಂದ್ರೆ ಭಾಷಣಗಳೆಲ್ಲ ಸುಳ್ಳು, ಫೇಕು ಮೋದಿ ಫೇಕು ಅಂತ ವಿದೇಶಗಳಲ್ಲಿ ಕೂಡ ಜನ ಕೊಂಡಾಡ್ತಾರೆ. ಮೋದಿ ಬಂದ್ರೆ ಸುಳ್ಳುಗಾರ ಬಂದ ಅಂತ ಹೇಳ್ತಾರೆ. 3 ಜನ ದೇಶವನ್ನು ಮಾಡ್ತಾರೆ. ಒಂದು ಮೋದಿ ಸುಳ್ಳು ಭಾಷಣ ಮಾಡುವುದರ ಮೂಲಕ ಜನರನ್ನ ಮಂಕಿ ಬಾತ್ ಅಂದ್ರೆ ಏನು ಗೊತ್ತಾ? ಮಂಕಿ ಅಂದ್ರೆ ಮಂಗ, ಜನರನ್ನ ಮಂಗ ಮಾಡುವಂತ ಭಾಷಣಗಳು ಹೇಳುವಂತ ಮೋದಿ ಒಂದು ಕಡೆ ಆದ್ರೆ, ಮುಸಲ್ಮಾನ್ ಮತ್ತು ಹಿಂದೂಗಳ ನಡುವೆ ಕೋಮು ಭಾವನೆ ಬಿತ್ತರಿಸಿಕೊಂಡು ಜನರನ್ನ ವಿಭಾಗಿಸುವಂತ ಕೃತ್ಯ ಮಾಡಲಿಕ್ಕೆ ಅಲ್ಲಿ ಅಮಿತ್ ಶಾ ಇದ್ದಾರೆ. ಇನ್ನೊಂದು ಕಡೆಗಳ ದೇಶಗಳಲ್ಲಿರುವಂತಹ ಸಂಪತ್ತನ್ನು ಮಾರಲಿಕ್ಕೆ ಅಲ್ಲಿ ಅರ್ಥಮಂತ್ರಿ ನಮ್ಮ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಈ 3ರಿಂದಾಗಿ ದೇಶ ಇವತ್ತು ಕೊಳ್ಳೆ ಹೊಡಿತಾ ಹೋಗ್ತಾ ಇದೆ. ಹಾಗಾಗಿ ಬೃಹತ್ ಜನಾಧಿಕಾರ ಸಮಾವೇಶದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಮೈಸೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಂತಹ ಕೇರಳ SDPI ರಾಜ್ಯಾಧ್ಯಕ್ಷರಾದ ಅಶ್ರಫ್ ಮೌಲವಿ ಮೂವಟ್ಟುಪೂಜಾ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಭಾಷಣಕಾರರಾಗಿ ಆಗಮಿಸಿರುವಂತಹ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವ ಅಲ್ಫೋನ್ಸ್ ಫ್ರಾಂಕೋ ಅವರೇ, ಪಕ್ಷದ ಇನ್ನೊಬ್ಬ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಅವರೇ, SDPI ಪಕ್ಷದ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರೇ, ಅಬ್ದುಲ್ ಲತೀಫ್ ಅವರೇ, ಅಫ್ಸರ್ ಕೊಡ್ಲಿಪೇಟೆ ಅವರೇ, SDPIಯ ರಾಜ್ಯ ಉಪಾಧ್ಯಕ್ಷರಾದಂತಹ ದೇವನೂರು ಪುಟ್ಟನಿಂಜ ಅವರೇ, ಕಾರ್ಯದರ್ಶಿಗಳಾದಂಥ ಅಶ್ರಫ್ ಮಾಚಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ SDPI ಅಧ್ಯಕ್ಷರಾದಂಥ ಅಬೂಬಕರ್ ಕುಳಾಯಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ನಾಯಕರುಗಳೇ, ವುಮೆನ್ಸ್ ಇಂಡಿಯಾ ಮೂವ್ಮೆಂಟಿನ ಪದಾಧಿಕಾರಿಗಳೇ, NWF ನ್ಯಾಷನಲ್ ವುಮೆನ್ಸ್ ಫ್ರಂಟಿನ ಪದಾಧಿಕಾರಿಗಳೇ ಹಾಗೂ ಚುನಾಯಿತ ಪ್ರತಿನಿಧಿಗಳೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಬೆಂಬಲಿಗರೇ, ಹಿತೈಷಿಗಳೇ, ಸಹೋದರ ಸಹೋದರಿಯರೇ, ಮೊತ್ತ ಮೊದಲಿಗೆ ನಾನು ಈ ಕಾರ್ಯಕ್ರಮದ ಸಂಯೋಜಕರನ್ನ ಅಭಿನಂದಿಸ್ತೇನೆ. ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆತಂಕ, ಭಯ ಮತ್ತು ದ್ವೇಷದ ವಾತಾವರಣ ತುಂಬಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿಕಾರಕ ಬದಲಾವಣೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಜನಾಧಿಕಾರದ ಒಂದು ಸಂದೇಶವನ್ನು ಹೊರಡಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟುಕೊಂಡು ಈ ಉರಿ ಬಿಸಿಲಿನ ನಡುವೆ ಕೂಡ ಬಹಳ ಹೊತ್ತಿನಿಂದ ಕಾಯ್ದುಕೊಂಡು ಕೂತಿರುವಂತಹ ಎಲ್ಲ ಪಕ್ಷದ ಅಭಿಮಾನಿಗಳಿಗೆ ನಾನು ಮೊತ್ತ ಮೊದಲಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪ್ರಶಂಸಾರ್ಹವಾದಂತಹ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಕರ್ನಾಟಕ ರಾಜ್ಯದ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಶಾಂತಿ, ಸೌಹಾರ್ದತೆ ಮತ್ತು ವೈವಿಧ್ಯತೆಗೆ ಹೆಸರಾಗಿರುವಂತಹ ಒಂದು ರಾಜ್ಯವಾಗಿತ್ತು. ಆದರೆ ಈಗ ರಾಜ್ಯದಲ್ಲಿ ದ್ವೇಷ, ಹಾಗೆ ಮತ್ತು ಹಿಂಸಾಚಾರದ ಒಂದು ವಾತಾವರಣ, ಎಲ್ಲ ಕಡೆಗಳಲ್ಲಿ ಕೊಲೆ, ಧ್ವಂಸ ಮುಂತಾದ ಬಹಳ ಆತಂಕಕಾರಿಯಾದಂತಹ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಮಸೀದಿಗಳ ಮೇಲೆ ದಾಳಿ, ಚರ್ಚ್ಗಳ ಮೇಲೆ ದಾಳಿ, ದಲಿತರನ್ನ ಬೀದಿಯಲ್ಲಿ ಹೊಡೆದುಕೊಳ್ಳುವಂತಹ ದೃಶ್ಯಗಳು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ. ಮುತಾಲಿಕ್ನಂತವರು ಮತ್ತು ಈಶ್ವರಪ್ಪನಂತವರು ಹತ್ಯಾಕಾಂಡಗಳಿಗೆ ಕರೆ ಕೊಡ್ತಾರೆ. ಕಡಿಬೇಕು, ಕೊಲ್ಲಬೇಕು, ನಾಲಿಗೆ ಕತ್ತರಿಸಬೇಕು ಅಂತ ಹೇಳಿಕೊಳ್ಳುವಂತಹ ಸಂಘಿ ನಾಯಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ನಾಚಿಕೆ ಇಲ್ಲದೆ ಇವತ್ತು ತಮ್ಮ ನಾಲಿಗೆಯನ್ನು ಹರಿಬಿಡುತ್ತಾ ಇರುವಂತಹ ಸಂದರ್ಭ ನಾವು ಈಗ ನೋಡ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲಿ ದಲಿತರು, ಕ್ರೈಸ್ತರು ಮತ್ತು ಮುಸಲ್ಮಾನರು ಬಹಳ ಭಯಭೀತವಾದಂತಹ ಒಂದು ಜೀವನವನ್ನು ನಿರ್ವಹಿಸುವಂತ ಸನ್ನಿವೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಪೂರಕವಾಗಿರುವಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಇವರೆಲ್ಲರಿಗೂ ಕೂಡ ಅಭಯವನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗುವುದಕ್ಕಿಂತ ಮೊದಲು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತ ಮೊದಲು ಅವರು ಗೃಹ ಮಂತ್ರಿ ಆಗಿದ್ರು.
ಅವರು ಒಮ್ಮೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ಬಜರಂಗಿ ನಾಯಕನೊಬ್ಬನಿಗೆ ಹೇಳ್ತಾರೆ, ನಿನ್ನ ಮೇಲೆ ಕೇಸುಗಳನ್ನು ನಾನು ವಾಪಸ್ ತೆಗಿತೇನೆ ಅಂತ. ಅದೇ ವ್ಯಕ್ತಿ ಮತ್ತೆ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿಯವರು ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ಜನರಿಗೆ ಕರೆ ಕೊಡಬೇಕಾಗಿತ್ತು. ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಯವರೇ ಬಜರಂಗ ದಳದ ಈ ಕೊಲೆ ಸುಲಿಗೆಗಳ ಕೃತ್ಯಗಳಿಗೆ ಅವರು ಹೇಳಿಕೊಡುವಂಥ ಪ್ರತಿಕ್ರಿಯೆ ಏನಂದ್ರೆ ಅದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ಏನಾದರೂ ಕ್ರಿಯೆ ಸಂಭವಿಸಿದಲ್ಲಿ ನೀವು ನಿಮ್ಮಷ್ಟಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಕೂಡ ಮಾಡಬಹುದು ಎಂಬ ಒಂದು ಹೇಳಿಕೆಯನ್ನು, ಒಂದು ಜನರಿಗೆ ಪ್ರೇರಣೆಯನ್ನು ಕೊಟ್ಟಂತ ಮುಖ್ಯಮಂತ್ರಿಯಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಭಯೋತ್ಪಾದನೆಯ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಯವರಿಗೆ, ನರಗುಂದದಲ್ಲಿ ಸಮೀರ್ ಎಂಬ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಬಜರಂಗದಳು ಯಾವುದೇ ಕಾರಣಗಳಿಗೆ ಇಲ್ಲದೆ ಹೊಡೆದುಕೊಂಡ ಸಂದರ್ಭದಲ್ಲಿ ಏನು ನರಗುಂದದ ಮುಸಲ್ಮಾನರು ಆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತ ಅಂತ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ದಿನೇಶ್ ಕನ್ಯಾಡಿ ಎಂಬ ದಲಿತ ವ್ಯಕ್ತಿಯನ್ನ ನಡು ಬೀದಿಯಲ್ಲೇ ಬಜರಂಗಿಗಳು ಹತ್ಯಾಕಾಂಡ ಮಾಡಿದಾಗಂತ ಸಂದರ್ಭದಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಪ್ರಿಯರು ಆ ಬಜರಂಗಿಗಳನ್ನ ಕಡಿದುಕೊಳ್ಬೇಕಾಗಿತ್ತ ಅಂತ ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ತಾ ಇದ್ದೇನೆ. ಯಾವ ಮುಖ್ಯಮಂತ್ರಿ ನಾವು ಕರ್ನಾಟಕ ರಾಜ್ಯಕ್ಕೆ ಒಕ್ಕರಿಸಿದ್ದಾರೆ? ಇದು ನಮ್ಮ ದುರಾದೃಷ್ಟ. ಇಂಥ ಮುಖ್ಯಮಂತ್ರಿ ಬಂದಿದ್ದಾಗಿದ್ದ ಕಾರಣಕ್ಕಾಗಿ ಅಲ್ಲಿ ಆ ಸಂಪುಟದಲ್ಲಿರುವಂತಹ ಬಿಜೆಪಿ ಸಚಿವರು ಬಹಿರಂಗವಾಗಿ ಹತ್ಯಾಕಾಂಡಗಳಿಗೆ ಕರೆ ಕೊಡ್ತಾ ಇರುವಂಥದ್ದನ್ನ ನಾವು ಕರ್ನಾಟಕದಲ್ಲಿ ನಾವು ನೋಡ್ತಾ ಇರುವಂಥದ್ದು ದೊಡ್ಡ ದುರಂತ ಆಗಿರ್ತದೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಬಿಜೆಪಿಯವರಿಗೆ ಚೆನ್ನಾಗಿ ಗೊತ್ತಿದೆ ಏನಂದ್ರೆ ಬರುವ ವಿಧಾನಸಭಾ ಚುನಾವಣೆ ಆದ್ರೆ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದುಕೊಂಡು ಬರುವುದಿಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾವ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಲಿಲ್ಲ, ಯಾವ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡದಂತ ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲಬೇಕಾದ್ರೆ ಅವರಿಗಿರುವಂತ ಒಂದೇ ದಾರಿ ಹಿಂದೂ ಮುಸ್ಲಿಂ ಅಷ್ಟೇ. ಪಾಕಿಸ್ತಾನ ಮತ್ತು ಇಂಡಿಯಾಗೆ ಹೇಗೆ ಮ್ಯಾಚ್ ಆಗುತ್ತದೆ ಆ ಒಂದು ಸನ್ನಿವೇಶ. ಅದೇ ರೀತಿ ಭಾರತದಲ್ಲಿ ಒಂದು ಚುನಾವಣೆ ಅಂತ ಹೇಳಿದ್ರೆ ಇವತ್ತು ಬಿಜೆಪಿಯವರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತರ ಮಾಡಿದ್ದಾರೆ. ಹಿಂದೂ ಮತ್ತು ಮುಸಲ್ಮಾನ ನಡುವೆ ಸಂಘರ್ಷ ರೀತಿಯಲ್ಲಿ ಮಾಡಿದ್ದಾರೆ. ಆ ರೀತಿ ಮಾಡುವುದರಿಂದಾಗಿ ಬಿಜೆಪಿ ಚುನಾವಣೆಗೆ ಗೆಲ್ತು ಬರ್ತಾ ಇದೆ. ಜನರ ನಡುವೆ ಧರ್ಮದ ವಿಷಯವನ್ನಿಟ್ಟುಕೊಂಡು ಹಗೆ ಮತ್ತು ವೈಷಮ್ಯವನ್ನು ಬಿತ್ತರಿಸಿಕೊಂಡು ಇಲ್ಲಿ ಜನರನ್ನ ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಮಾಡುವಂತ ಒಂದು ರಾಜಕೀಯವನ್ನು ಮಾಡುವುದರ ಮೂಲಕ ಬಿಜೆಪಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದುಕೊಂಡು ಬರಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯ ಷಡ್ಯಂತ್ರವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಚೆನ್ನಾಗಿ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ಇದೇ ರೀತಿ. ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಇವತ್ತು ನೋಡುವಂಥ ಸನ್ನಿವೇಶ ಏನು? ಹಿಂದೂ ಮತ್ತು ಮುಸ್ಲಿಂ ಅಷ್ಟೇ. ಕಳೆದ ರಾಮನವಮಿಯ ಸಂದರ್ಭದಲ್ಲಿ ನಾವು ಇಷ್ಟವರೆಗೆ ರಾಮನವಮಿ ಅಂತ ಕೇಳಿದ್ದೇವೆ, ಆದರೆ ರಾಮನವಮಿಯಲ್ಲಿ ಮೆರವಣಿಗೆ ಅಂತ ಎಲ್ಲೂ ಕೇಳಲಿಲ್ಲ. ಇನ್ನು ನಾವು ರಾಮನವಮಿಯಲ್ಲಿ ಮೆರವಣಿಗೆ ಅಂತ ಆಯಿತು, ಆದರೆ ಮೆರವಣಿಗೆಯಲ್ಲಿ ಯಾವ ರಾಜ್ಯದಲ್ಲಿ ಯಾವ ನಗರಗಳಲ್ಲಿ ಮೆರವಣಿಗೆ ರಾಮನವಮಿ ಹೆಸರಲ್ಲಿ ಮಾಡಿದ್ದಾರೋ ಪ್ರತಿಯೊಂದು ಮೆರವಣಿಗೆಯಲ್ಲಿ ಕೂಡ ಸೇರಿದ್ದವರು ತಲವಾರನ್ನ, ಖಡ್ಗಗಳನ್ನ, ಕೊಡಲಿಗಳನ್ನ ಇಟ್ಕೊಂಡು ಬಂದಿದ್ದಾರೆ, ತ್ರಿಶೂಲಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಸಾವಿರಾರು ಮಂದಿಯ ಕೈಯಲ್ಲಿ ತ್ರಿಶೂಲ ಮತ್ತು ಖಡ್ಗಗಳನ್ನ ಇಟ್ಕೊಂಡು ಮುಸಲ್ಮಾನರಿಗೂ ಕಾಟೋ, ಮುಸಲ್ಮಾನರಿಗೂ ಬಗಾವೋ, ಮುಸಲ್ಮಾನರಿಗೂ ಪಾಕಿಸ್ತಾನಕ್ಕೂ ಬೇಜೋ, ಮಸೀದೋಂಕು ಗಿರಾವೋ, ಈ ತರದ ಘೋಷಣೆಗಳನ್ನು ಹೇಳುವುದರ ಮೂಲಕ ಯಾವ ರಾಮಮೋಹನಿಯರು ಮಾಡ್ತಾ ಇದ್ದಾರೆ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಗುಜರಾತ್ನಲ್ಲಿ ಒಂದು ಕಡೆಗಳಲ್ಲಿ ಒಂದು ನಗರದ ಒಳಗೆ ರಾಮನವಮಿ ಮೆರವಣಿಗೆಯನ್ನು ಮೂರು ಸಾರಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಿದೆ ನಿಮಗೆ? ಒಂದು ಸಲ ಮೆರವಣಿಗೆ ಮಾಡಿದಾಗ ಮುಸಲ್ಮಾನರು ಹುಚ್ಚೆಳ್ಳಲಿಲ್ಲ, ಎರಡನೇ ಸಲ ಮೆರವಣಿಗೆ ಮಾಡಿದಾಗ ಕೂಡ ಮುಸಲ್ಮಾನರು ಕಲ್ಲು ಬಿಸಾಡಲಿಲ್ಲ, ಮೂರನೇ ಸಲ ಮೆರವಣಿಗೆ ಮಾಡಿದಾಗ ಮೆರವಣಿಗೆಯಲ್ಲಿದ್ದಂತಹ ಖಡ್ಗಧಾರಿ ವ್ಯಕ್ತಿಗಳು ಆ ಮೆರವಣಿಗೆಯಿಂದ ಹೊರಗೆ ಬಂದು ಮಸೀದಿಯ ಮೇಳೆಗೆ ಕಲ್ಲು ಬಿಸಾಡಿದ ನಂತರ ಆದಂಥ ಗಲಭೆ. ಇದು ಕೇವಲ ಗುಜರಾತ್ನಲ್ಲಿ ಮಾತ್ರ ಅಲ್ಲ, ಮಧ್ಯಪ್ರದೇಶದಲ್ಲಿ ಕೂಡ ಅದೇ ಆಯಿತು, ಉತ್ತರ ಪ್ರದೇಶದಲ್ಲಿ ಅದೇ ಆಯಿತು. ಕಟ್ಟ ಕಡೆಗೆ ದೆಹಲಿಯ ಜಹಾಂಗೀರ್ಪುರದಲ್ಲಿ ಕೂಡ ರಾಮನವಮಿ ಹೆಸರಲ್ಲಿ ಖಡ್ಗಗಳನ್ನು, ಪಿಸ್ತೂಲ್ಗಳನ್ನು, ಬಂದೂಕುಗಳನ್ನು ಇಟ್ಕೊಂಡು ಬಹಿರಂಗವಾಗಿ ಪ್ರದರ್ಶನ ಮಾಡುತ್ತಾ ಮುಸಲ್ಮಾನರ ಎದುರಿನಲ್ಲಿ ತಾಕತ್ತಿದ್ರೆ ನಮ್ಮ ಮೇಲೆ ದಾಳಿ ಮಾಡಿ ಅಂತ ಕರೆ ಕೊಟ್ಟಂತ ಸಂಘಿಗಳಿಂದಾಗಿ ದೇಶದಲ್ಲಿ ಇವತ್ತು ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಮ್ಮ ದೇಶ ಎತ್ತ ಕಡೆ ಹೋಗ್ತಾ ಇದೆ. ಎಲ್ಲ ದೇಶಗಳಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಮಂಗಳ ಗ್ರಹಕ್ಕೆ ಹೋಗೋ ಬಗ್ಗೆ ಮಾತಾಡ್ತಾರೆ, ಮಕ್ಕಳಿಗೆ ಶಾಲೆ ಕಟ್ಟೋ ಬಗ್ಗೆ, ಆಸ್ಪತ್ರೆ ಕಟ್ಟುವಂತ ಮಾತಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ಹೇಗೆ ಹೊಡೆದಾಡಿಕೊಳ್ಳಬೇಕು, ಮುಸಲ್ಮಾನರ ಹೇಗೆ ಕಡಿಬೇಕು, ಹೇಗೆ ಹತ್ಯಾಕಾಂಡ ಮಾಡಬೇಕು, ಎಲ್ಲರ ಮನಸ್ಸಿನಲ್ಲಿ ಈಗ ಬರುವ ದಿನಗಳಲ್ಲಿ ದೇಶದಾದ್ಯಂತ ಹತ್ಯಾಕಾಂಡ ಆಗುತ್ತದೆ ಎಂಬ ಹೆದರಿಕೆ, ಭಯದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ
ಈ ದೇಶದಲ್ಲಿ ರಾಜಕೀಯ ಅಂದ್ರೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಪರಸ್ಪರ ದ್ವೇಷವನ್ನು ಹುಟ್ಟಿಕೊಂಡು ಆ ಮೂಲಕ ಜನರ ಶವಗಳ ಮೇಲೆ ರಾಜಕೀಯ ಮಾಡುವುದರ ಮೂಲಕ ಬಿಜೆಪಿ ಮತ್ತೆ ಗೆಲ್ಲಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಮಾಡುವಂತ ಈ ಸನ್ನಿವೇಶದಲ್ಲಿ ನಾವೆಲ್ಲರೂ ಒಂದಾಗಬೇಕು. ಹಿಂದೂ ಮುಸಲ್ಮಾನರು ಕ್ರೈಸ್ತರು ಒಂದಾಗುವುದರ ಮೂಲಕ ನಾವು ಒಂದು ಹೊಸ ಸ್ಪಷ್ಟವಾದಂತ ರಾಜಕೀಯ ಭವಿಷ್ಯವನ್ನ ನಾವು ನಿರ್ಮಾಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮ ಅತ್ಯಂತ ಪ್ರಶಂಸನೀಯ ಮತ್ತು ಅತ್ಯಂತ ಸ್ವಾಗತಾರ್ಹ. ದೇಶದಲ್ಲಿ ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಬರುವಾಗ 2024 ಇಸವಿಯಲ್ಲಿ ಮೋದಿಯವರಿಗೆ ಕೂಡ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೂಡ ಅಭಿವೃದ್ಧಿ ಅಂತ ಹೇಳಿಕೊಳ್ಳಿಕ್ಕೆ ಯಾವುದೇ ವಿಷಯಗಳು ಕೂಡ ಇಲ್ಲ. ಎಲ್ಲ ಕಡೆಗಳಲ್ಲಿ ಜನರಿಗೆ ಕೆಲಸ ಇಲ್ಲ, ಕಾಸಿಲ್ಲ, ಕಾಸು ಇಲ್ಲ, ಕೆಲಸ ಇಲ್ಲ, ಹಣಕಾಸು ಇಲ್ಲ, ಮಾರ್ಕೆಟ್ನಲ್ಲಿ ವ್ಯಾಪಾರಲ್ಲಿ ಏನೂ ಇಲ್ಲ. ಯಾವ ವಿಷಯ ಇಟ್ಕೊಂಡು ಬಿಜೆಪಿ ಚುನಾವಣೆ ಎದುರಿಸಬೇಕು? ಹಾಗಾಗಿ ಇಷ್ಟವರೆಗೆ ಮೋದಿ ಎಲ್ಲ ಕಡೆಗಳಲ್ಲಿ ಭಾಷಣ ಮಾಡ್ತಾ ಇದ್ರು. ಇನ್ನು ಭಾಷಣವನ್ನು ಕೇಳಲಿಕ್ಕೆ ಜನರೇ ಇಲ್ಲ, ಯಾಕೆಂದ್ರೆ ಭಾಷಣಗಳೆಲ್ಲ ಸುಳ್ಳು. ಫೇಕು ಮೋದಿ ಫೇಕು ಅಂತ ವಿದೇಶಗಳಲ್ಲಿ ಕೂಡ ಜನ ಕೊಂಡಾಡ್ತಾರೆ. ಮೋದಿ ಬಂದ್ರೆ ಸುಳ್ಳುಗಾರ ಬಂದ ಅಂತ ಹೇಳ್ತಾರೆ. 3 ಜನ ದೇಶವನ್ನು ಮಾಡ್ತಾರೆ. ಒಂದು ಮೋದಿ ಸುಳ್ಳು ಭಾಷಣ ಮಾಡುವುದರ ಮೂಲಕ ಜನರನ್ನ ಮಂಕಿ ಬಾತ್ ಅಂದ್ರೆ ಏನು ಗೊತ್ತಾ? ಮಂಕಿ ಅಂದ್ರೆ ಮಂಗ, ಜನರನ್ನ ಮಂಗ ಮಾಡುವಂತ ಭಾಷಣಗಳು ಹೇಳುವಂತ ಮೋದಿ ಒಂದು ಕಡೆ ಆದ್ರೆ, ಮುಸಲ್ಮಾನ್ ಮತ್ತು ಹಿಂದೂಗಳ ನಡುವೆ ಕೋಮು ಭಾವನೆ ಬಿತ್ತರಿಸಿಕೊಂಡು ಜನರನ್ನ ವಿಭಾಗಿಸುವಂತ ಕೃತ್ಯ ಮಾಡಲಿಕ್ಕೆ ಅಲ್ಲಿ ಅಮಿತ್ ಶಾ ಇದ್ದಾರೆ. ಇನ್ನೊಂದು ಕಡೆಗಳ ದೇಶಗಳಲ್ಲಿರುವಂತಹ ಸಂಪತ್ತನ್ನು ಮಾರಲಿಕ್ಕೆ ಅಲ್ಲಿ ಅರ್ಥಮಂತ್ರಿ ನಮ್ಮ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಈ 3ರಿಂದಾಗಿ ದೇಶ ಇವತ್ತು ಕೊಳ್ಳೆ ಹೊಡಿತಾ ಹೋಗ್ತಾ ಇದೆ. ಹಾಗಾಗಿ ಇನ್ನು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬರಬೇಕಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ತರದ ಗಲಭೆಯನ್ನು ಸೃಷ್ಟಿ ಮಾಡುವುದು. ಹಲಾಲನ್ನು ತೆಗೆದುಕೊಂಡು ಬಂದ್ರು ಎಲ್ಲ ಕಡೆಗಳಲ್ಲಿ. ಇನ್ನು ಹಲಾಲ್ ಮಾಂಸ ತಿನ್ನಬಾರದು ಅಂತ. ಹಲಾಲ್ ಮಾಂಸ ನೀವು ತಿಂದಿದ್ರೆ ನಮ್ಗೇನು ಪರವಾಗಿಲ್ಲ, ನಾವು ಮುಸಲ್ಮಾನರು ಕ್ರೈಸ್ತರು ಈ ಅಂಗಡಿಗಳಿಂದಲೇ ಮಾಂಸ ಖರೀದಿ ಮಾಡುವುದು. ದಲಿತ ಬಂಧುಗಳು ಕೂಡ ಈ ಹಲಾಲ್ ಅಂಗಡಿಯಿಂದಲೇ ಖರೀದಿ ಮಾಡುವುದು. ಇನ್ನು ಒಂದು ವೇಳೆ ಸಂಘ ಪರಿವಾರಗಳಿಗೆ ಹಲಾಲ್ ಬೇಡ ಅಂತ ಹೇಳಿದ್ರೆ ನೀವು ಯಾವ ಮಾಂಸವನ್ನು ಹೇಗೆ ಬೇಕಾದರೂ ತಿನ್ನಿ, ಅದು ನಮಗೆ ವಿಷಯ ಇಲ್ಲ. ಆದರೆ ನೀವು ಚುನಾವಣೆಯಲ್ಲಿ ಹಲಾಲ್ ಒಂದು ವೇಳೆ ಇಟ್ಕೊಂಡು ಬಂದ್ರೆ ಜನ ನಿಮಗೆ ಪಾಠ ಕಲಿಸಲಿಕ್ಕೆ ತಯಾರಾಗಿದ್ದಾರೆ ಎಂಬ ವಿಷಯವನ್ನ ಬಿಜೆಪಿ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಇನ್ನು ಹಿಜಾಬನ್ನು ಇಟ್ಕೊಂಡು ಬಂದ್ರು. ಹಿಜಾಬನ್ನು ಇಟ್ಕೊಂಡು ಬಂದಾಗ ನಾವು ಉತ್ತರ ಭಾರತದಲ್ಲಿ ಹಿಜಾಬ್ ಅಷ್ಟೇನು ನಡೆಯುವುದಿಲ್ಲ. ಯಾಕೆಂದ್ರೆ ಗುಜರಾತ್ನಲ್ಲಿ ಮತ್ತು ರಾಜಸ್ಥಾನದಲ್ಲಿರುವಂತಹ ಹಿಂದೂ ಸಮುದಾಯದ ಮಹಿಳೆಯರು ಕೂಡ ಹಿಜಾಬ್ ಹಾಕ್ತಾರೆ. ನೀವು ಇಲ್ಲಿ ಮಾರ್ವಾಡಿಗಳು ನೋಡಿ, ಮಂಗಳೂರು ಪರಿಸರದಲ್ಲಿ, ಪುತ್ತೂರು ಪರಿಸರದಲ್ಲಿರುವಂಥ ಮಾರ್ವಾಡಿಗಳು, ಅವರು ಸ್ತ್ರೀಯರು ಹೊರಗೆ ಬರುವಾಗ ಅವರು ಮುಖವನ್ನು ಮುಚ್ಚಿಕೊಂಡೇ ಹೊರಗೆ ಬರ್ತಾರೆ. ಅದು ಕೂಡ ಒಂದು ರೀತಿಯ ಹಿಜಾಬೆ. ನೀವು ಉತ್ತರ ಭಾರತದಲ್ಲಿ ಹಿಜಾಬಿನ ವಿಷಯ ನಡೆಯುವುದಿಲ್ಲ. ಆದರೆ ದಕ್ಷಿಣ ಭಾರತದ ಈ ಜನರಿಗೆ ಹಿಜಾಬ್ ಇಟ್ಕೊಂಡು ನೀವು ಬರುವಾಗ ನಮ್ಮ ಮಹಿಳಾ ಮಣಿಗಳು, ನಮ್ಮ ಯುವತಿಯರು, ಮುಸ್ಲಿಂ ಯುವತಿಯರು ಹಿಂದಿನ ಕಾಲದಂತಲ್ಲ, ಎಲ್ಲ ಕಲಿತುಕೊಂಡು ಬಂದಿದ್ದಾರೆ. ಹೇಗೆ ಮಾತಾಡಬೇಕು ಅಂತ ತಿಳಿದಿದ್ದಾರೆ. ಹೋರಾಟ ಮಾಡಬೇಕು, ಏನು ಕಾನೂನು ಏನು ಅಂತ ತಿಳಿದುಕೊಂಡಿರುವಂಥ ನಮ್ಮ ಮಹಿಳೆಯರು, ನಮ್ಮ ಯುವತಿಯರು ಸರಿಯಾದ ಪಾಠ ಕಲಿಸಲಿಕ್ಕೆ ತಯಾರಾಗಿದ್ದನ್ನು ನೀವು ಕಂಡುಕೊಳ್ಳಬೇಕಾಗಿದ್ದಂಥ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಹೊಸದಾಗಿರುವಂಥ ಒಂದು ಬಂದಿದೆ, ಲಿಂಗ ಅಂತ. ಎಲ್ಲ ಕಡೆಗಳಲ್ಲಿ ಲಿಂಗ ಉದ್ಭವ ಆಗ್ತಾ ಇದೆ. ಯಾವ ಕಡೆಗಳಲ್ಲಿ ಯಾವಾಗ ಲಿಂಗ ಮೇಲೆ ಹೇಳ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಲಿಂಗ ಮೇಲೆ ಹೇಳ್ತಾ ಬರ್ತಾ ಇದೆ. ಲಿಂಗದ ಹೆಸರಲ್ಲಿ ಇವತ್ತು ದೊಡ್ಡ ದೊಡ್ಡ ಗಲಭೆ. ನಮ್ಮ ಮಳಲಿಯಲ್ಲಿ ಕೂಡ ಲಿಂಗ ಸಿಕ್ಕಿದೆ ಅಂತ. ಅದು ಯಾವ ಲಿಂಗ ಅಂತ ಹೇಳಲಿಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಲಿಂಗ ಮೇಲೆ ಹೇಳ್ತಾ ಇದೆ, ನಾಳೆ ಇನ್ನು ಯಾವುದು ಮೇಲೆ ಹೇಳ್ತಾ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ದೇಶದ ಅವಸ್ಥೆ ನಾವು ನೋಡಿದರೆ, ನಾವು ವಿದೇಶದಲ್ಲಿ UN ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಮೆರಿಕದಲ್ಲಿ, ಫ್ರಾನ್ಸ್ನಲ್ಲಿ ಭಾರತದ ಈ ಒಂದು ವಿಷಯಗಳನ್ನ ಇಟ್ಕೊಂಡು ತಮಾಷೆ ಮಾಡುವಂಥ ಸನ್ನಿವೇಶವನ್ನು ಇವತ್ತು ಬಿಜೆಪಿ ಸಂಘ ಪರಿವಾರ ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ರಾಜಕೀಯವಾಗಿ ಒಟ್ಟಾಗಬೇಕು, ಒಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 40% ಕಮಿಷನ್ ಅಂತ ಇವತ್ತು ಜನರು ಮಾತಾಡಿಕೊಳ್ತಾ ಇದ್ದಾರೆ. ಆ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆ ಭಾಷಣಗಾರರು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾರೆ. ನಾನು ಹೇಳ್ತಾ ಇರುವುದು ಬಿಜೆಪಿ ಮಾತ್ರ ಕಮಿಷನ್ ಪಡೆಯುತ್ತಾ ಇರುವುದಲ್ಲ. ಇವತ್ತು ಕರ್ನಾಟಕದ ದೊಡ್ಡ ದೊಡ್ಡ ಕಾಂಗ್ರೆಸ್ ನೇತಾರರಿದ್ದಾರಲ್ಲ, ಸಿದ್ದರಾಮಯ್ಯ ಅಂತವರು, DKಶಿ ಅಂತವರಲ್ಲ, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಏನು ಇವರು 40% ಕಮಿಷನ್ ಅಂತ ಹೇಳ್ತಾ ಇದ್ದಾರಲ್ಲ, ಅವರು 40% ಕಮಿಷನ್ ತೆಗೆದುಕೊಂಡಿದ್ದು ಅಷ್ಟೇ. ನೀವು 30% ಕಮಿಷನ್ ತಗೊಂಡವರು. ನೀವು ಇಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ನೀವು 30% ಕಮಿಷನ್ ತೆಗೆದುಕೊಂಡು ಇಡೀ ಕರ್ನಾಟಕವನ್ನು ಲೂಟಿ ಮಾಡಿದವರು. ಈಗ 40% ಅಂದರೆ ನಿಮಗೆ ಈಗ ಆಶ್ಚರ್ಯ ಆಗ್ತಾ ಇದೆ, 10% ಹೆಚ್ಚು ಅವರು ಕಮಿಷನ್ ಪಡ್ಕೊಳ್ತಾ ಇದ್ದಾರೆ ಅಂತ. ಯಾವ ಸಿದ್ದರಾಮಯ್ಯನವರು ಇವತ್ತು
ವಿಧಾನಸಭೆಯಲ್ಲಿ ನಿಂತ್ಕೊಂಡು 40 ಅಂತ ಹೇಳ್ತಾ ಇದ್ದಾರೆ. ಅದೇ ಸಿದ್ದರಾಮಯ್ಯನವರು 30% ಕಮಿಷನ್ ತೆಗೆದುಕೊಂಡೇ ಮುಖ್ಯಮಂತ್ರಿ ಆಗಿದ್ದವರು. ಇದೇ DKC ಅವರು ಸಾವಿರಾರು ಎಕರೆ ಭೂಮಿಯನ್ನ ತನ್ನ ಸ್ವಾಧೀನದಲ್ಲಿ ಮಾಡಿಕೊಂಡಿದ್ದು 30% ಕಮಿಷನ್ ಪಡ್ಕೊಂಡೇ ಆಗಿದೆ. ಕಾಂಗ್ರೆಸ್ ಕೂಡ ಸಾಚ ಅಲ್ಲ, ಬಿಜೆಪಿ ಕೂಡ ಸಾಚ ಅಲ್ಲ. 50 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇಡೀ ಭಾರತವನ್ನು ಲೂಟಿ ಮಾಡಿದೆ. ರಾಹುಲ್ ಗಾಂಧಿಯವರು ಹೋದ ಕಡೆಗಳಲ್ಲೆಲ್ಲ, ಸಿಕ್ಕ ಕಡೆಗಳಲ್ಲೆಲ್ಲ ಏನು ಮೋದಿಯವರು ಇಡೀ ದೇಶವನ್ನು ಮಾರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರೇ, ನಿಮ್ಮ ತಾಯಿ, ನಿಮ್ಮ ಅಜ್ಜಿಯಾದಂಥ ಇಂದಿರಾ ಗಾಂಧಿಯವರು, ನಿಮ್ಮ ತಂದೆಯಾದಂಥ ರಾಜೀವ್ ಗಾಂಧಿಯವರು, ಅದಕ್ಕಿಂತ ಮೊದಲು ಜವಾಹರ್ಲಾಲ್ ನೆಹರು ಅವರು ಎಲ್ಲರೂ ಕೂಡ ದೇಶವನ್ನು ಮಾರಿದವರೇ. ಜವಾಹರ್ಲಾಲ್ ನೆಹರು ಕ್ಯಾಬಿನೆಟ್ ಸಚಿವರಾಗಿದ್ದಾಗ ಅವರ ಸಚಿವರಾಗಿದ್ದವರು ಆವತ್ತು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ. 1991 ಇಸವಿಯಲ್ಲಿ PV ನರಸಿಂಹರಾವ್ ಇದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ದೇಶದಲ್ಲಿ ಖಾಸಗೀಕರಣ ಆರಂಭ ಆಯಿತು. ಸರ್ಕಾರಿ ಸ್ವಾಮ್ಯದಲ್ಲಿದ್ದಂಥ ಕಂಪನಿಗಳನ್ನು ಆವಾಗ ಖಾಸಗಿ ಕಂಪನಿಗಳಿಗೆ ಮಾರಲಿಕ್ಕೆ ಪ್ರಾರಂಭ ಆಯಿತು. ಆ ನಂತರ ಈಗ ಅದನ್ನು ಮೋದಿಯವರು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ದೇಶದಲ್ಲಿ BJP ಮಾತ್ರ ಅಲ್ಲ, ಕಾಂಗ್ರೆಸ್ ಕೂಡ ನಮಗೆ ಬೇಡ. ಉತ್ತರ ಭಾರತದಲ್ಲಿ ಯಾರಿಗೂ ಕಾಂಗ್ರೆಸ್ ಬೇಡ. ಉತ್ತರ ಭಾರತದ ಜನ ಕಾಂಗ್ರೆಸ್ ಅನ್ನು ತಿಪ್ಪಿಗೆ ಎಸೆದಿದ್ದಾರೆ, ಕಸದ ಬುಟ್ಟಿಗೆ ಕಾಲ ಕಡೆಗೆ ಎಸೆದಿದ್ದಾರೆ. ಇವನು ಕಾಂಗ್ರೆಸ್ ಈಗ ದಕ್ಷಿಣ ಭಾರತದಲ್ಲಿ ಇರೋದಾದರೆ ಅದು ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂತೂ ಖಂಡಿತವಾಗಿ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. BJP ಅದಕ್ಕಿಂತ ಮುಂಚೆ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. JDS ಕೂಡ ಬರುವುದಿಲ್ಲ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಪರ್ಯಾಯವಾದಂಥ ರಾಜಕೀಯ ಪಕ್ಷ, ಇನ್ನು ಭಾರತ ದೇಶದ ದಿಕ್ಕನ್ನೇ ಬದಲಾಯಿಸಲಿಕ್ಕೆ, ಕರ್ನಾಟಕ ರಾಜ್ಯದ ಚಿತ್ರವನ್ನೇ ಬದಲಾಯಿಸಲಿಕ್ಕೆ ಒಂದು ಪರ್ಯಾಯವಾದಂಥ ರಾಜಕೀಯ ಪಕ್ಷವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ನಿಮ್ಮ ಮುಂದೆ ಬಂದಿದೆ. ಇದರ ಕೈಗಳನ್ನು ಬಲಪಡಿಸಿಕೊಳ್ಬೇಕು, ನೀವೆಲ್ಲರೂ ಸೇರಬೇಕು. ಈ ಪಕ್ಷವನ್ನು ಗಟ್ಟಿಗೊಳಿಸುವುದರ ಮೂಲಕ, ಮುಂಬರುವ ರಾಜಕೀಯ ಚಿತ್ರಣವನ್ನು ಮಾಡುವುದರ ಮೂಲಕ ಇಡೀ ಕರ್ನಾಟಕ ಮತ್ತು ಇಡೀ ದೇಶವನ್ನು ಅಭಿವೃದ್ಧಿ ಪಥಕ್ಕೆ ಸಾಗಿಸಬೇಕಿಸು ಅಂತ ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ SDP. ಥ್ಯಾಂಕ್ ಯು ವೆರಿ ಮಚ್.